ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಹೊಸ ಬದಲಾವಣೆ ಕೂಡ ಮಾಡಿದ್ದಾರೆ. ಹೊಸ ಗಜೆಟ್ ನೋಟಿಫಿಕೇಶನ್ ಅಪ್ಡೇಟ್ ಕೂಡ ಬಂದಿದೆ. ಹೊಸ ಗಜೆಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಗೆ ನೇಮಕಾತಿ ಇನ್ನೇನು ಆರಂಭವಾಗುತ್ತೆ ಶೀಘ್ರದಲ್ಲೇ. ನಿಮಗೆ ಅಂದ್ರೆ ಈಗ ಅತಿ ಶೀಘ್ರದಲ್ಲಿ ನಿಮಗೆ ಅರ್ಜಿ ಆಹ್ವಾನ ಕೂಡ ಮಾಡ್ತಾರೆ. 18,000 ಅಧಿಕ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾರೆ. ಅದರಲ್ಲಿ ಬದಲಾವಣೆ ಕೂಡ ಮಾಡಿದ್ದಾರೆ. ಪ್ರಾಥಮಿಕ 1ರಿಂದ 5 ಮತ್ತೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ 6ರಿಂದ 8 ನೇಮಕಾತಿ ಸಂಬಂಧಪಟ್ಟಂತೆ ತಿದ್ದುಪಡಿ ಆಗಿ ನಿಮಗೆ ಅಂತಿಮ ನಿಯಮ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ರಾಜ್ಯಪತ್ರ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ರಾಜ್ಯಪತ್ರ ಬೇಕಾದ್ರೆ ನಾವು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀವಿ. ಡಿಸ್ಕ್ರಿಪ್ಷನ್ ನಿಮಗೆ ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೋಗಿ ನಮ್ಮನ್ನ ಫಾಲೋ ಮಾಡಿ. ಲೈಕ್ ಅದರಲ್ಲಿ ನಿಮಗೆ ನಮ್ಮ ಗೆಜೆಟೆಡ್ ನೋಟಿಫಿಕೇಶನ್ ಅಥವಾ ರಾಜ್ಯಪತ್ರ ಇದೆ, ಅದನ್ನ ನಾವು ಅಪ್ಲೋಡ್ ಮಾಡ್ತೀವಿ, ನೋಡ್ಕೋಬಹುದು. ಇಲ್ಲಿ ನೀವು ವೇಟೇಜ್ ಏನಿದೆ ಅದು ಅಧಿಕೃತವಾಗಿ ಆದೇಶ ಕೂಡ ಆಗಿದೆ. CET 70%, TET 20%, ಡಿಗ್ರಿ 8%, BEd 2%, ಟೋಟಲ್ 100% ಅಲ್ಲಿ ನಿಮಗೆ ನೇಮಕಾತಿ ಕೂಡ ಮಾಡ್ತಾರೆ. CM ಅವರು ಘೋಷಣೆ ಕೂಡ ಮಾಡಿದ್ದಾರೆ ನೇಮಕಾತಿ ಮಾಡ್ತೀವಿ ಅಂತ. ಅದರ ಅನ್ವಯ ನಿಮಗೆ ಒಂದು ರಾಜ್ಯಪತ್ರ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಹೊಸ ವೇಟೇಜ್ ಕೂಡ ಬರ್ತಾ ಇದೆ ಅಭ್ಯರ್ಥಿಗಳಿಗೆ. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಇದನ್ನ ಫಾಲೋ ಮಾಡಿ. ನಾವು ನಿಮ್ಗೆ ಅದರಲ್ಲಿ ಅಪ್ಲೋಡ್ ಕೂಡ ಮಾಡ್ತೀವಿ, ಹೋಗಿ ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನೋಟಿಫಿಕೇಶನ್ ಆಗಿರೋ ಕಾರಣ ನೇಮಕಾತಿ ಲೈಕ್ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳು ಇದ್ದಾರೆ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಆಗಿದೆ ನೇಮಕಾತಿ ವಿಷಯದಲ್ಲಿ. ಥ್ಯಾಂಕ್ ಯು.